ಮಕ್ಕಳು ಈ ದೇಶದ ಪ್ರಜೆಗಳು. ಮಕ್ಕಳಿಗೂ ಸಂವಿಧಾನಬದ್ಧವಾದ ಹಕ್ಕುಗಳಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಎದುರಿಟ್ಟಿರುವ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಂತೆ ಎಲ್ಲ ಮಕ್ಕಳಿಗೆ ಬದುಕುವ, ರಕ್ಷಣೆ ಹೊಂದುವ, ವಿಕಾಸ ಹೊಂದುವ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕುಗಳಿವೆ. ಈ ಹಕ್ಕುಗಳು ಮಕ್ಕಳಿಗೆ ಸಮರ್ಪಕವಾಗಿ ಸಿಗುತ್ತಿವೆಯೇ? ಈ ಕುರಿತು ಚರ್ಚೆಗಳು ನಡೆಯುತ್ತಿವೆಯೇ? ಮಕ್ಕಳ ಈಗಿನ ಬದುಕು, ಭವಿಷ್ಯ ಸುಗಮವಾಗಿದೆಯೇ? ಇಂತಹ ವಿಚಾರಗಳನ್ನು ಮಕ್ಕಳು ಯಾರಲ್ಲಿ ಕೇಳಬೇಕು? ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳಿಗಾಗಿ ಶಾಸಕರ ವೇದಿಕೆ ವಿಧಾನಸೌಧದಲ್ಲಿ ಮೊದಲ ಬಾರಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಮಕ್ಕಳ ಸಂಸತ್ ಇಂತಹ ಅವಕಾಶವನ್ನು ಕಲ್ಪಿಸಿತ್ತು. ವಿವಿಧ ಹಿನ್ನೆಲೆಯ ಮಕ್ಕಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಡಿ.ವಿ. ಸದಾನಂದಗೌಡರೊಡನೆ ರಾಜ್ಯದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಮತ್ತು ಮಕ್ಕಳ ಹಕ್ಕುಗಳ ಜಾರಿ ಕುರಿತು ಸಮಾಲೋಚನೆ ನಡೆಸಿದರು. ಮಕ್ಕಳು ಏಕೆ ದುಡಿಯಲೇಬೇಕು? ಮಕ್ಕಳು ನಮ್ಮಯ ಭಾಗ್ಯ, ಬದುಕಲಿ ನಿತ್ಯವೂ ಸತ್ಯ. ಇವತ್ತು ಮಕ್ಕಳು ಕೂಡ ಗ್ರಾಮ ಮಟ್ಟದಲ್ಲಿ ತಮ್ಮ ಅನಿಸಿಕೆಗಳನ್ನು, ತಮ್ಮ ಭಾವನೆಗಳನ್ನು, ವಿಚಾರಗಳನ್ನು ಹೇಳೋದಕ್ಕೆ ಒಂದು ವೇದಿಕೆಯನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳಿಗೆ ನಾನು ಈ ಮಕ್ಕಳ ಹಕ್ಕುಗಳಿಗಾಗಿ ಶಾಸಕರ ವೇದಿಕೆ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂವಾದ ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ಆಡಳಿತದ ಮಕ್ಕಳ ಹಕ್ಕುಗಳಿಗೋಸ್ಕರ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಅಧಿಕಾರಿಗಳಿಗೆ, ಶಾಸಕರಿಗೆ, ಸ್ವಯಂ ಸೇವಾ ಸಂಸ್ಥೆಗಳಿಗೂ ಕೂಡ ತಮ್ಮ ಈ ಸಂವಾದ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಲಿ ಅಂತ ಆಶಿಸಿ ನಾನು ನನ್ನ ಸ್ವಾಗತ ಮತ್ತು ಪ್ರಾಸ್ತಾವನೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ವಿ. ಸದಾನಂದಗೌಡರೇ, ಪ್ರಿಯ ಮಕ್ಕಳೇ ಮತ್ತು ಎಲ್ಲ ಆಹ್ವಾನಿತರೆ, ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳು ಮಕ್ಕಳ ಹಕ್ಕುಗಳನ್ನು ಕುರಿತು ವಿಶೇಷ ಗ್ರಾಮ ಸಭೆಗಳನ್ನು ನಡೆಸಬೇಕೆಂಬ ಚರಿತ್ರಾರ್ಹವಾದ ನಿರ್ದೇಶನ ನೀಡಿರುವ ಮಾನ್ಯ ಮುಖ್ಯಮಂತ್ರಿಗಳು ಉಭಯ ಸದನಗಳೊಡನೆ ಚರ್ಚಿಸಿ ಮಕ್ಕಳ ಹಕ್ಕುಗಳಿಗಾಗಿ ವಿಶೇಷ ಅಧಿವೇಶನವನ್ನು ನಡೆಸಿ ಈ ಪ್ರಯತ್ನವನ್ನು ಸಾಕಾರಗೊಳಿಸಿಕೊಡಬೇಕು ಅಂತ ವಿನಂತಿ. ಮಕ್ಕಳಿಗಾಗಿ ಸಮಯ ಮೀಸಲಿಟ್ಟಿರುವ ಪ್ರಥಮ ಮುಖ್ಯಮಂತ್ರಿಗಳೆಂಬ ಖ್ಯಾತಿಗೆ ತಾವು ಪಾತ್ರರಾಗಿದ್ದೀರಿ. ಮಕ್ಕಳೊಂದಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಸಂವಾದ ನಡೆಸುವ ಆ ಮೂಲಕ ಮಕ್ಕಳ ಹಕ್ಕುಗಳಿಗೆ ನೆರವಾಗುವಂತಹ ಕ್ರಮವನ್ನು ತಾವು ಕೈಗೊಂಡಿದ್ದೇ ಆದಲ್ಲಿ ಮಕ್ಕಳಿಗಾಗಿ ನಡೆದಿರುವ ನೂರಾರು ಯೋಜನೆಗಳು, ಕಾರ್ಯಕ್ರಮಗಳು ಖಂಡಿತ ಚುರುಕುಗೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಮಕ್ಕಳೊಂದಿಗೆ ನಡೆಯುತ್ತಿರುವ ಈ ಸಮಾಲೋಚನೆಗೆ ತಾವು ಸಮಯ ನೀಡುವ ಮೂಲಕ ಕರ್ನಾಟಕದಲ್ಲಿ ಮಕ್ಕಳ ಪರವಾದ ಹೊಸತೊಂದು ಮೈಲಿಗಲ್ಲನ್ನು ತಾವು ಸೃಷ್ಟಿಸಿದ್ದೀರಿ ಎಂದು ತಮ್ಮನ್ನು ಎಲ್ಲರ ಪರವಾಗಿ ಅಭಿನಂದಿಸಲು ಇಚ್ಛಿಸುತ್ತೇನೆ. The only way that we can make a progress in this economically progressive state is by investing in social sector, and this investment will be successful only when children are at the focus of this investment, when we invest in their children's education, in their health, their development and other related programs like sanitation, drinking water, etc. That will truly improve the human development in this state, and we stand by you to support you in your venture and whatever initiatives that the government is taking by your side. I would like to just make two appeals to you on this day. The first is, we look at you for your leadership to provide a social mobilization in the state through your own elected representatives of various bodies that we have, so that we can dream of child-friendly constituencies in the state of Karnataka. The second area that I would like to request you is to have a robust program around adolescent group. These youth are the people who are going to shape this state and this country in future. Their own health will determine the health and outcomes of the development in this state. So adolescence is another area. And finally, before I conclude, I also wish to compliment the state for taking the initiative to formulate the state plan of action for children, which is under finalization. I am told it is nearing completion now. We would like your blessings on that, and to see that whatever is enunciated under that state plan of action for children is truly unfolded and rolled out, so that the rights of children in Karnataka are kept up. At the end, I'd like to thank you and for your partnership with United Nations for Children, and also like to support you in whatever the state government would like to do, which is in our mandate. Thank you. Jai Hind.
ಈಗ ನಾವೆಲ್ಲ ಕಾಯ್ತಾ ಇದ್ದಂಥ ಒಂದು ಸುಸಂದರ್ಭ ಒದಗಿ ಬಂದಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಮಾಲೋಚನೆ ಈಗ ಆರಂಭವಾಗಲಿದೆ. ನನ್ನ ಹೆಸರು ಮೊಹಮ್ಮದ್ ಅನಸ್. ಅಂಗನವಾಡಿಗಳಲ್ಲಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುವಂತೆ ಆಗಲೇಬೇಕಿದೆ ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಆಟಗಳ ಮೂಲಕ, ಪದ್ಯಗಳ ಮೂಲಕ ಮತ್ತು ಮುಂತಾದ ಸಾಂಸ್ಕೃತಿಕ ವಿಷಯಗಳ ಮೂಲಕ ವಿದ್ಯೆಯನ್ನು ಕಲಿಸಬೇಕು. ಇಲ್ಲಾಂದರೆ ವಿದ್ಯಾರ್ಥಿಗಳು ಬಂದ ತಕ್ಷಣವೇ ಅವರಿಗೆ ಏನಾದರೂ ಒಂದು ವಿಷಯ ವಿದ್ಯೆ ಕಲಿಸಿದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಈ ಆಟಗಳ ಮೂಲಕ ಮತ್ತು ಸಾಂಸ್ಕೃತಿಕ ವಿಚಾರಗಳ ಮೂಲಕ ಅವ್ರಿಗೆ ಹೇಳ್ಕೊಟ್ರೆ ಅವರು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ತಾರೆ. ಮತ್ತು ಅಲ್ಲಿ ಅಂಗನವಾಡಿಗಳಲ್ಲಿ ಪೌಷ್ಟಿಕತೆ ಇರುವ ಆಹಾರವನ್ನು ಕೊಡಬೇಕು. ಅಂದರೆ ಸರ್ಕಾರದಿಂದ ಒದಗಿಸುವ ಎಲ್ಲ ಸಾಮಗ್ರಿಗಳು ಶಾಲೆಗೆ ತಲುಪ್ತೇವೆ. ಪ್ರತಿ ಶಾಲೆಗೆ 1 ವಾರಕ್ಕೊಮ್ಮೆ, ಇಲ್ಲಾಂದರೆ 1-2 ವಾರಕ್ಕೊಮ್ಮೆ ಕಡ್ಡಾಯವಾಗಿ ಅಧಿಕಾರಿಗಳು ಮಾಹಿತಿ ನೀಡದೇ ಬರಬೇಕು. ಇದೊಂದು ಪ್ರಶ್ನೆ ಅಂತ ನನಗೆ ಅನಿಸ್ತಾ ಇಲ್ಲ. ಮಹಮ್ಮದ್ ಕೊಟ್ಟಿರುವಂತದ್ದು ಒಬ್ಬ ಮುಖ್ಯಮಂತ್ರಿಗೆ ಸಲಹೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇದು ಕೇವಲ ಪ್ರಶ್ನೆ ಕೇಳಲಿಲ್ಲ ನೀವು. ರಾಜ್ಯದಲ್ಲಿ ಒಬ್ಬ ಹುಡುಗನಾಗಿ ಇಂಥ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿದೆ. ನಾವು ಈಗಾಗಲೇ ಅಂಗನವಾಡಿಯ ಬಗ್ಗೆ ಸೂಪರ್ವೈಸರ್ನ ಜಾಗೃತ ಮಾಡುವಂಥ ಕೆಲಸ ಕಾರ್ಯ ಈಗಾಗಲೇ ಮಾಡಿದ್ದೇವೆ. ಕನಿಷ್ಠ ವಾರಕ್ಕೆ 1 ಸಾರಿ ಆ ಸೂಪರ್ವೈಸರ್ ಅಲ್ಲಿ ಹೋಗಲೇಬೇಕು. ಅಲ್ಲಿ ಆಹಾರಗಳನ್ನು ತಪಾಸಣೆ ಮಾಡಬೇಕು ಮತ್ತು ಅಲ್ಲಿ ಕೊಡುವಂಥ ಆಹಾರ ಕೂಡ ಗುಣಮಟ್ಟದ ಪೌಷ್ಟಿಕಯುತವಾದಂಥ ಆಹಾರ ಆಗಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಾವು ನೋಡ್ಕೊಂಡಿದ್ದೇವೆ. ಮತ್ತು ಹೆಚ್ಚು ಸಮಯ, ಹಿಂದಿಗಿಂತ ಹೆಚ್ಚು ಸಮಯ ನಾವು ಅಂಗನವಾಡಿಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನಗಳನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಸಲಹೆಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ. ಮತ್ತೊಮ್ಮೆ ಇವತ್ತು ಮಕ್ಕಳ ಈ ಒಂದು ಸಂವಾದದಲ್ಲೇ ಈ ಒಂದು ವಿಚಾರ ಬಂತು ಅಂತ ಹೇಳುವಂಥ ಪತ್ರವನ್ನ ಎಲ್ಲ ಅಂಗನವಾಡಿಯ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾನು ತಕ್ಷಣ ಬರೆಯುವಂಥ ಕೆಲಸ ಕಾರ್ಯಗಳನ್ನು ಮುಖ್ಯಮಂತ್ರಿಯಾಗಿ ಮಾಡ್ತೇನೆ. ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳು, ಅವ್ರಿಗೆ ಕೆಲಸಗಳಿಲ್ಲ, ಸರಿಯಾಗಿ ಕೂಲಿ ಸಿಗ್ತಾ ಇಲ್ಲ ಅವ್ರಿಗೆ. ಮತ್ತೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ವಿದ್ಯುತ್ ಸಮಸ್ಯೆ ಬರ್ತಿದೆ. ಅದರಿಂದ ನಮ್ಮ ಮಕ್ಕಳಿಗೆ ಓದ್ಕೊಳ್ಳೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಕೃಷಿಗೆ ತೊಂದರೆ ಆಗ್ತಿದೆ. ಮತ್ತೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಎಷ್ಟೋ ಜನ ವಲಸೆ ಬಂದಿದ್ದಾರೆ. ಅಂತವ್ರಿಗೆ ಭಾಷೆ ಬರಲ್ಲ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಕನ್ನಡ, ಇಂಗ್ಲಿಷ್ ಮೀಡಿಯಂಗೆ ಹೆಚ್ಚಾಗಿರೋದ್ರಿಂದ ಭಾಷೆ ಬರ್ತಾ ಇರೋಂಥ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಮತ್ತೆ ಅವರು ಅದೇ ಹಳ್ಳಿಲೇ ಇರೋ ತರ ವ್ಯವಸ್ಥೆ ಮಾಡ್ಬೇಕು. ವಿದ್ಯುತ್ತಿನ ಕೊರತೆ ಬಗ್ಗೆ ಬಹುಶಃ ಮಕ್ಕಳಿಗೆ ಒಂದಷ್ಟು ಮಾಹಿತಿಗಳು ಕೊಡೋದು ನನ್ನ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ. ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಹೆಚ್ಚು ವಿದ್ಯುತ್ಗಳನ್ನು ಕೊಡ್ತೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಅಥವಾ ವಿದ್ಯುತ್ತನ್ನು ಕಟ್ ಮಾಡುವಂಥದ್ದು ಹೆಚ್ಚು ಸಂದರ್ಭ ನಡೀತಾ ಇದೆ. 2 ಕಾರಣಗಳಿಗಾಗಿ ಈ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಒಂದು, ನಮ್ಮ ರಾಜ್ಯದಲ್ಲಿ ಜನರಿಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟು ವಿದ್ಯುತ್ ಉತ್ಪಾದನೆ ಇವತ್ತು ಆಗ್ತಾ ಇಲ್ಲ. ಅದಲ್ಲದೆ ಈಗ ನಮಗೆ ಬೇಕಾದಂಥ ವಿದ್ಯುತ್ ಉತ್ಪಾದನೆಯ ಶೇಕಡ 60-65% ಮಾತ್ರ ನಮ್ಮಲ್ಲಿ ಇವತ್ತು ಉತ್ಪಾದನೆಗಳು ಇರುವಂಥದ್ದು. ಇದನ್ನು ಎಲ್ಲ ಕಡೆ ಹಂಚುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇರುವಂಥದ್ದನ್ನು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ನಾನು ಒಂದು ಮಾತನ್ನು ನಿಮಗೆ ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈಗಾಗಲೇ ರಾಜ್ಯ ಸರ್ಕಾರ ಒಂದು ನಿಶ್ಚಯ ಮಾಡಿದೆ. ಮಕ್ಕಳಿಗೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಅವರಿಗೆ ಓದಲಿಕ್ಕೆ ಬೇಕಾದಂಥ ಸಮಯದಲ್ಲಿ ಆ ವಿದ್ಯುತ್ಗಳ ಕೊರತೆಯನ್ನ ನೀಗಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತದೆ. ಆದರೂ ಕೂಡ ಮುಂದಿನ 2 ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ವಿದ್ಯುತ್ನ ಕೊರತೆ ನಮಗೆ ಇಡೀ ರಾಜ್ಯದಲ್ಲಿ ನಮ್ಮ ಉತ್ಪಾದನೆ, ನಮಗೆ ಬೇಕಾದಂಥ ಉತ್ಪಾದನೆಗಳನ್ನು ಮಾಡುವಲ್ಲಿ ಆಗುವವರೆಗೆ ಕಷ್ಟ ಇದೆ ಅಂತ ಹೇಳುವಂಥದ್ದು ಒಂದು. ಇದು ವಿದ್ಯುತ್ತಿನ ಬಗ್ಗೆ. ನಿಮಗೆ ಸ್ವಲ್ಪ ತೊಂದರೆ ಇವತ್ತು ವಿದ್ಯುತ್ತಿನ ಕೊರತೆಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಯಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನೀವು ಸ್ವಲ್ಪ ಮಟ್ಟಿಗೆ ಆ ವಿದ್ಯುತ್ತನ್ನು ಸರಿದೂಗಿಸ್ಲಿಕ್ಕೆ ನಾವು ಮಾಡುವಂಥ ಪ್ರಯತ್ನಕ್ಕೆ ನಿಮ್ಮ ಸಹಕಾರಗಳು ಬೇಕು. ಇನ್ನೊಂದು, ಭಾಷೆ ಮತ್ತು ವಲಸೆ ಬರುವಂಥದ್ದು. ನಿಜ, ಇದೊಂದು ದೊಡ್ಡ ದುರಂತ. ಈ ದೇಶದಲ್ಲಿ ಭಾರಿ ಬಡ ಮಕ್ಕಳು ಏನಾಗ್ತದೆ ಅಂತೇಳಿ ಕೂಲಿಗಾಗಿ ಅವರು ಬೇರೆ ಬೇರೆ, ಇವತ್ತು ಕರ್ನಾಟಕದಲ್ಲಿ ಬರ ಇರುವಂತಹ ಸಂದರ್ಭದಲ್ಲಿ ಹಲವಾರು ಬರಪೀಡಿತ ಪ್ರದೇಶಗಳಿಂದ ಜನ ಅಲ್ಲಿಯೇ ಬೇಕಾದಂತ ಅವರಿಗೆ ವ್ಯವಸ್ಥೆಗಳು ಇವತ್ತು ಸಿಕ್ಕದಂತಹ ಸಂದರ್ಭದಲ್ಲಿ ವಲಸೆ ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಕ್ಕಳಿಗೆ ತೊಂದರೆ ಆಗುವಂಥದ್ದನ್ನು ಕೂಡ ಗಮನಿಸಿದ್ದೇವೆ. ಆದರೆ ವಲಸೆ ಬಂದಂಥವರಿಗೆ ಕೂಡ ಇಂಗ್ಲಿಷ್ ಮೀಡಿಯಂನ ಶಾಲೆಗಳಿಗೆ ಕೂಡ ಪ್ರವೇಶ ಸಿಕ್ಕುವಂತ ಒಂದು ಹೊಸ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಇದು ಸರ್ಕಾರ ಮಾಡ್ತಾ ಇದೆ. ಆದ ಕಾರಣ ಮಕ್ಕಳಿಗೆ ಭಾಷೆಯಲ್ಲಿ ಕೂಡ ತೊಂದರೆ ಆಗಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮಕ್ಕಳಲ್ಲಿ ನಾವು ಮೇಲು ಕೀಳು ಅನ್ನೋ ಭಾವನೆ ಇರಬಾರ್ದು. ಯಾಕೆಂದ್ರೆ ಈಗ ಮೇಲ್ಜಾತಿ ಕೀಳ್ಜಾತಿ ಇರೋ ಮಕ್ಕಳಲ್ಲಿ ನೀನು ನಮ್ಮ ಜಾತಿ ಅಲ್ಲ, ನೀನು ನನ್ನ ಜೊತೆ ಸೇರ್ಬೇಡ, ನನ್ನ ಜೊತೆ ಕೂತ್ಕೊಂಡ್ಬೇಡ ಅನ್ನೋದೆಲ್ಲ ಇದೆ. ಅದು ಮೊದಲು ನಿಲ್ಲಿಸ್ಬೇಕು. ಅಂಗವಿಕಲ ಮಕ್ಕಳರು ಮತ್ತೆ HIV AIDS ಇರೋಂಥ ಮಕ್ಕಳಿಗೆ ಅವ್ರಿಗೆ ಶಾಲೆಗಳಲ್ಲಿ ಯಾರು ಕರ್ಕೊಳ್ಳಲ್ಲ. ಅದ್ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ದಿವ್ಯಾ ಕೇಳಿದಂತ ವಿಚಾರ, ಪ್ರಸ್ತಾಪ ಮಾಡಿದಂತ ವಿಚಾರ ಅತ್ಯಂತ ಗಂಭೀರವಾದಂತ ವಿಚಾರ. ಯಾವುದೇ ಶಾಲೆಗಳಲ್ಲಿ ಈ ರೀತಿಯ ಸಂಗತಿಗಳು ಗೊತ್ತಾದ್ರೆ ಅವರನ್ನ
ಅಂತ ಅಧ್ಯಾಪಕರು ಇರ್ಬೋದು, ಆ ಶಾಲೆಯ ಮ್ಯಾನೇಜ್ಮೆಂಟ್ ಇರ್ಬೋದು, ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇಂಥದ್ದು ಆಗದಾಗೆ ನೋಡುವಂತ ಎಲ್ಲಾ ಜವಾಬ್ದಾರಿ ನಮ್ಮ ಸರ್ಕಾರ ವಹಿಸ್ತದೆ. ಅದಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ತೇನೆ, ನಿಮಗೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ನೀವು ಸಂಭಾಷಣೆ ಮಾಡಿದ್ದೀರಿ. ಸಾಧಾರಣ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳಿಗೆ ಅಂತ ಪತ್ರ ಬರ್ತದೆ, ನನಗೆ ಬರುತ್ತೆ ಅದು. ಇಂಥ ಯಾವ್ದಾದ್ರು ಸಂಗತಿಗಳು ನಡೆದ್ರೆ ದಯವಿಟ್ಟು ಒಂದು ಪತ್ರ ಬರೀರಿ, ಮುಖ್ಯಮಂತ್ರಿಗೆ ಒಂದು ಪತ್ರ ಬರೀರಿ. ಆ ಪತ್ರ ಬರೆದು ಯಾರು ಏನು ಅಂತ ಹೇಳುವಂತ ನಿಮ್ಮ ಹೆಸರನ್ನು ಕೂಡ ತಿಳಿಸದೆ ಬೇಕಾದ್ರೆ ಪತ್ರ ಬರೀರಿ. ಇಂಥ ಶಾಲೆಯಲ್ಲಿ ಹೀಗೆ ನಡೀತದೆ ಅಂತ ಹೇಳಿದ್ರೆ ಅಂತ ಶಾಲೆಯಲ್ಲಿರುವಂತ ಈ ಕೆಲಸಕ್ಕೆ ಬೆಂಬಲ ಮಾಡುವಂತ, ಈ ಕೆಲಸ ಕಾರ್ಯಗಳನ್ನು ಮಾಡುವಂತ ಅಧ್ಯಾಪಕರು ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ನಿರ್ದಾಕ್ಷಿಣ್ಯವಾದಂತ ಕ್ರಮ ನಾವು ತಗೊಳ್ತೇವೆ. ನೀವು ಪತ್ರ ದಯವಿಟ್ಟು ಬರೀರಿ. HIV ಪೀಡಿತ ಮಕ್ಕಳಿಗೆ ವಿಶೇಷವಾದಂತ ಒಂದು ಪ್ರತ್ಯೇಕ ಶಾಲೆಗಳನ್ನ ಕನಿಷ್ಠ ಜಿಲ್ಲೆಯಲ್ಲಿ ಒಂದನ್ನಾದ್ರೂ ಮಾಡಿ ಅವರ ಪೂರ್ತಿ ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳುವಂತದನ್ನ ನನಗೆ ಒಂದು ಸಂಘಟನೆಯವರು ಬರೆದಿದ್ರು. ನಾವು ಇದರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಮಾಡ್ತೇವೆ. ಅವರ ಪೂರ್ತಿ ವಿದ್ಯಾಕ್ಷೇತ್ರದಿಂದ ಅವರನ್ನ ಮುಂದೆ ತಂದು ಅವರ ಆರೋಗ್ಯ, ವಿದ್ಯೆ, ಅವರ ಭವಿಷ್ಯದ ಬಗ್ಗೆ ಕೂಡ ಚಿಂತನೆ ಮಾಡುವಂತ ಒಂದು ಹೊಸ ವಿಚಾರದ ಬಗ್ಗೆ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೇ ಇವತ್ತಿನ ನಡೆದಂತ ಈ ಒಂದು ವಿದ್ಯಾರ್ಥಿಗಳ ಸಂಭಾಷಣೆ ಇದಕ್ಕೆ ಪ್ರೇರಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದರ ಮೂಲಕ ಈ ಸರ್ತಿ ಇದನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. HIV ಸೋಂಕಿತ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಸಪ್ರೇಟ್ ಸ್ಕೂಲ್ ಕಟ್ಸ್ಬೇಕು ಅಂತ ನೀವು ಹೇಳಿದ್ರಿ. ಆತರ ಕಟ್ಸೋದ್ರಿಂದ ಅವ್ರಿಗೆ ಒಂದು ತೊಂದರೆ ಆಗ್ಬೋದಲ್ವಾ? ಅಲ್ಲ, ಈಗ ಇದು ಒಂದು ಪ್ರಶ್ನೆ ಇದೆ. ಪಾಸಿಟಿವ್ ನನ್ನ ಸ್ಕೂಲಿಂದ ಆಚೆ ಹಾಕಿದ್ದಾರೆ. 3 ವರ್ಷ ಆಯ್ತು ನಾನು ಓದಿ. ಅದಕ್ಕೆ ಗೌರ್ಮೆಂಟ್ ಈಗ ಯಾವ ಸ್ಕೂಲ್ಗೆ ಹೋಗ್ತೀರಿ? ಈಗ ಹೋಗ್ತೀರಾ? ನಾನು ಜಾಬ್ ಸೇರಿದ್ದೀನಿ, ಮಾಡ್ತಾ ಇದ್ದೀವಿ. ಎಲ್ಲಿ? ಊರಲ್ಲೇ. ಆದ್ರೆ ಕನಕಪುರದ. ಆದ್ರಿಂದ ಇದೊಂದು ಗಂಭೀರ ಪ್ರಶ್ನೆ. ನಾನು ಖಂಡಿತವಾಗಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬಂದ ಅಂತ ಅಲ್ಲ, ಇದು ನನ್ನ ಒಬ್ಬನ ನೋವು ಅಂತ ಅಲ್ಲ. ಆ ಸ್ಟೇಟ್ ಅಲ್ಲಿ ಈ ತರ ನಡೀತಿದೆ, ಕೇಳೋರಿಲ್ಲ. ನಾವು ಗೌರ್ಮೆಂಟ್ಗೆ ಎಷ್ಟು ಅಂತ ಬರೆಯೋಣ? ಇದನ್ನ ಉನ್ನತ ಮಟ್ಟದಲ್ಲಿ ಇದನ್ನ ಒಂದು ಮಾತಾಡಿಸಿ ಇದಕ್ಕೊಂದು ಕಮಿಟಿಯೇ ಮಾಡ್ತೀನಿ ನಾನು. ಇದಕ್ಕೊಂದು ಕಮಿಟಿಯೇ ಮಾಡಿ ಸುತ್ತೋಲೆಗಳನ್ನ ಮಾಡಿ ಎಲ್ಲರನ್ನ ಒಂದೇ ಶಾಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂತದ್ರ ಬಗ್ಗೆ ಕೂಡ ಸರ್ಕಾರಿ ಶಾಲೆ ಎಲ್ಲಾ ಶಾಲೆಗಳಲ್ಲಿ ಕೂಡ ನಡೆಸುವಂತ ಸುತ್ತೋಲೆಗಳನ್ನು ಕೊಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಆರೋಗ್ಯಕ್ಕೆ ಗಮನ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಕ್ಕಳ ತಜ್ಞರು ಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆ ಇನ್ನೂ ದೊರಕುತ್ತಿಲ್ಲ. ಔಷಧಗಳನ್ನು ಹಣ ಕೊಟ್ಟು ಕೊಳ್ಳಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟವಾದ ಔಷಧಿ ಕೊಡಬೇಕು. ಪ್ರತಿ ತಿಂಗಳು ಶಾಲೆಗಳಿಗೆ ವೈದ್ಯಕೀಯರುಗಳು ಬಂದು ಆರೋಗ್ಯ ಪರೀಕ್ಷೆ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವು ಹೇಳುವಂತದ್ದು ಸರಿ ಇದೆ. ಎಷ್ಟೋ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ನಮ್ಮ ವೈದ್ಯರ ಕೊರತೆ ಇರುವಂತದನ್ನು ಕಂಡಿದ್ದೇವೆ. ಆದ್ರೆ ಆರೋಗ್ಯ ಕೇಂದ್ರಗಳಲ್ಲಿ ಔಷಧಕ್ಕೆ ಬಾಕಿದಕ್ಕೆ ಕೊರತೆ ಇಲ್ಲದೆ ನೋಡ್ತಾ ಇದ್ದೇವೆ. ಈಗ ಈ ಸರ್ತಿ ನಾವು ಒಂದು ನಿಶ್ಚಯ ಮಾಡ್ತಾ ಇದ್ದೇವೆ. ಬರುವ ಸರ್ತಿ ಈ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಕೊನೆಯ ಹೌಸ್ ಸರ್ಜನ್ ಸಂದರ್ಭದಲ್ಲಿ ಅವರು ಏನ್ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಅಂತ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅದು ಮುಗಿದ ತಕ್ಷಣ ಅವರು ಸೇವೆಯನ್ನ ಕೊಡ್ಲೇಬೇಕು. ಇಲ್ಲದಿದ್ರೆ ನಮಗೆ ಡಾಕ್ಟರ್ಸ್ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಗೆ ಲಭ್ಯ ಆಗುದಿಲ್ಲ ಅಂತ ಹೇಳುವಂತದ್ರ ಬಗ್ಗೆ ಒಂದು ಕಾನೂನನ್ನೇ ತರಬೇಕು ಅಂತ ಹೇಳುವಂತ ಒಂದು ಇರಾದೆ ಕೂಡ ನಮ್ಮ ಸರ್ಕಾರದ ಮುಂದಿದೆ. ಶಾಲೆಗೆ ಹಿಂದಿನಿಂದಲೂ ಒಂದು ವ್ಯವಸ್ಥೆ ಇದೆ. ಶಾಲೆಗೆ ವರ್ಷಕ್ಕೊಮ್ಮೆ ಅಲ್ಲಿಯ ಡಾಕ್ಟರ್ ಬಂದು ಮೆಡಿಕಲ್ ಚೆಕ್ಅಪ್ ಮಾಡುವಂಥದ್ದು ಮಾಡಬೇಕು ಅಂತ ಹೇಳುವಂಥದ್ದಿದೆ. ಹಲವಾರು ಕಡೆಗಳಲ್ಲಿ ಡಾಕ್ಟರ್ಗಳು ಇಲ್ಲದ ಕಾರಣ ಸ್ವಲ್ಪ ಇದು ಆಗಿರ್ಬೋದು. ಆದ್ರೆ ಇದನ್ನ ಮತ್ತೆ ಯಶಸ್ವಿಯಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಕಾನೂನಿನೊಡನೆ ಸಂಘರ್ಷದಲ್ಲಿರುವ ಮಕ್ಕಳಿಗೆ ಯಾವುದೇ ರೀತಿಯ